ಸಿದ್ದರಾಮಯ್ಯ ಡಿಕೆಶಿ ಕುರ್ಚಿ ಉಳಿಸ್ಕೊಳ್ಳೋಕೆ ಹೋರಾಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಇಬ್ಬರಿಗೂ ದುಡ್ಡು ಮಾಡೋದೇ ಉದ್ದೇಶ ಅಂತ ಹೇಳಿ ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಕಿಡಿಕಾರಿದ್ದಾರೆ. ರಾಜ್ಯವನ್ನ ಖಾಲಿ ಮಾಡಿ ದೆಹಲಿಗೆ ಕಳುಹಿಸಿದ್ದಾರೆ. ಸರ್ಕಾರ ಪ್ರತಿಯೊಂದು ವಸ್ತುಗಳ ದರ ಏರಿಕೆ ಮಾಡ್ತಾ ಇದೆ. ಇದೊಂದು ಖಾಲಿ ಟ್ರಂಕ್ ಸರ್ಕಾರವಾಗಿದೆ. ಪ್ರತಿಭಟನೆ ನಡೆಸಿದ್ದ ತೇಜಸ್ವಿ ಸೂರ್ಯರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಕಿಡಿಕಾರ್ತಾ ಇದ್ದಾರೆ. ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರ ಯಾವುದೇ ರೀತಿಯ ರಾಜ್ಯದ ಬಗ್ಗೆ ಜನರ ಬಗ್ಗೆ ಅವ್ರಿಗೆ ಕಾಳಜಿ ಅನ್ನೋದು ಉಳಿದಿಲ್ಲ. ದುಡ್ಡು ಮಾಡೋದು ಒಂದು ಇಬ್ಬರದು ಅಜೆಂಡಾ ಆಗಿದೆ. ಶಿವಲಿಂಗೇಗೌಡರ ಮಾತು ಯಾರು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಇಲ್ಲ. ಅವರಿಗೆ ಬ್ಯಾಲೆನ್ಸ್ ತಪ್ಪಿ ಮಾತಾಡ್ತಾರೆ. ಅವ್ರ ಬಗ್ಗೆ ನಾವು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಸರ್ಕಾರ ನೋಡ್ರಿ, ಸರ್ಕಾರಕ್ಕೆ ಯಾವುದೇ ರೀತಿಯ ಜನರ ಬಗ್ಗೆ ಬದ್ಧತೆ ಇಲ್ಲ. ಆಡಳಿತದ ಬಗ್ಗೆ ಬದ್ಧತೆ ಇಲ್ಲ. ಎಲ್ಲದು ಸತ್ತು ಸರ್ಟಿಫಿಕೇಟ್ದಿಂದ ಹಿಡ್ಕೊಂಡು ಹುಟ್ಟಿದ ಸರ್ಟಿಫಿಕೇಟ್ ತನಕ ಎಲ್ಲದರದ ರೇಟನ್ನು ಏರಿಸಿದ್ದಾರೆ. ಎಲೆಕ್ಟ್ರಿಸಿಟಿ ರೇಟನ್ನು ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಮನೆಗಳ ಟ್ಯಾಕ್ಸಸನ್ನು ಏರಿಸಿದ್ದಾರೆ, ಉತ್ತಾರದ ರೇಟ್ ಏರಿಸಿದ್ದಾರೆ. ಪ್ರತಿಯೊಂದು ರೇಟನ್ನು ಕೂಡ ಈ ಸರ್ಕಾರ ಹಾಲಿನ ದರ ಏರಿಸುತ್ತೆ, ಸರಾಯಿ ದರ ಏರಿಸುತ್ತೆ. ಇವತ್ತು ಮೆಟ್ರೋ ದರ ಮತ್ತು ಎಲೆಕ್ಟ್ರಿಸಿಟಿ ದರ ಮತ್ತು ಇನ್ನೊಂದು ರೌಂಡು ಏರ್ಸಕ್ಕೆ ಹೊರಟಿದ್ದಾರೆ. ಇವತ್ತು ಈ ಸರ್ಕಾರ ಖಾಲಿ ಸರ್ಕಾರ ಅಂಥೇಳಿ ತೇಜಸ್ವಿ ಸೂರ್ಯ ಅವರು ಪ್ರೊಟೆಸ್ಟ್ ಮಾಡೋಕ್ಕೆ ಹೋದ್ರೆ ಮಾತಿಗೆ ಸಂವಿಧಾನದ ಉಲ್ಲೇಖ ಮಾಡುವಂಥ ಇವರು ನಾಯಕರು ರಾಹುಲ್ ಗಾಂಧಿ ಅವರು ಕೈಯಾಗ ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೆ. ಆದರೆ ಸಂವಿಧಾನಕ್ಕೆ ವಿರೋಧವಾಗಿ ಒಬ್ಬ ಲೋಕಸಭಾ ಸದಸ್ಯನ ಇವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನೋಂಥ ಏಕೈಕ ಕಾರಣಕ್ಕೆ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಖಾಲಿ ಟ್ರಂಕಿನ ಸರ್ಕಾರನೇ ಐತಿ. ಯಾಕಂದ್ರೆ ಆ ಟ್ರಂಕ್ ಅನ್ನೋದು ಪೂರ್ತಿ ಇಲ್ಲಿರುವಂಥ ಸಿದ್ದರಾಮಯ್ಯ ಮತ್ತು